ಆಪ್ಕಿ ಅದಾಲತ್ನಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಮಹೇಶ್ ಭಟ್ ಮೇಲೆ ಇರುವ ಆರೋಪ. ಇವರು ಸುದ್ದಿಗಳಲ್ಲಿ ಇರೋದಕ್ಕೋಸ್ಕರ ಕಾಂಟ್ರೋವರ್ಸಿ ಸೃಷ್ಟಿಸ್ತಾರೆ ಅಂತ. ಭಟ್ ಸಾಬ್, ನಾನು ನಿಮ್ಗೊಂದು ಲೇಟೆಸ್ಟ್ ಉದಾಹರಣೆ ಕೊಡ್ತೀನಿ. ನಿಮ್ಮ ಮೇಲೆ ಹಲ್ಲೆ ಆಯ್ತು. ಒಬ್ಬ ಹಲ್ಲೆಕೋರ ನಿಮ್ಮ ಆಫೀಸಿಗೆ ಬಂದು ಗುಂಡ್ ಹಾರಿಸೋದ ಗ್ಯಾಂಗ್ಸ್ಟರ್ ಸ್ಪಷ್ಟವಾಗಿ ಹೇಳ್ದ ಏನಂದ್ರೆ ಅವನು ನಿಮ್ಮ ಪ್ರಾಣಕ್ಕೆ ಶತ್ರು ಅಂತ. ಆದ್ರೆ ನೀವು ಸೆಕ್ಯೂರಿಟಿ ತಗೊಳ್ಳೋದಕ್ಕೆ ನಿರಾಕರಿಸಿದ್ರಿ. ಖಂಡಿತ ನಾನು ನಿರಾಕರಿಸ್ದೆ. ನಾನು ಯಾಕೆ ನಿರಾಕರಿಸ್ದೆ ಅಂದ್ರೆ, ನಾನು ಇದನ್ನ ನಂಬ್ತೀನಿ. ಏನಂದ್ರೆ, ಒಂದ್ ವೇಳೆ ಸೆಕ್ಯುಲರಿಸಂನ ಹೋರಾಟ ನನ್ನ ಹೋರಾಟ ಆಗಿದ್ರೆ, ನನ್ನ ಪ್ರಾಣ ಉಳಿಸ್ಕೊಳ್ಳೋಕೆ 5,000 ದುಡಿಯುವ ನವಯುವಕನನ್ನ ಅಪಾಯದಲ್ಲಿ ಹಾಕಿ ನನ್ನ ಪ್ರಾಣ ಯಾಕೆ ಉಳಿಸ್ಕೋಬೇಕು? ನನಗನ್ಸಲ್ಲ ಏನಂದ್ರೆ ನನ್ನ ಪ್ರಾಣ ಅಷ್ಟೊಂದು ಸೇಕ್ರೆಡ್ ಮತ್ತೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆಯಾ ಅಂತ. ಏನಂದ್ರೆ ಯಾರಾದ್ರೂ ಅದನ್ನ ಕಾಪಾಡೋಕೆ ತಮ್ಮ ಪ್ರಾಣನೇ ಕೊಡ್ತಾರೆ. ಆದ್ರೆ ಭಟ್ ಸಾಬ್, ಒಂದ್ ವೇಳೆ ದುರದೃಷ್ಟವಶಾತ್ ಏನಾದ್ರೂ ಆಗೋಗ್ಬಿಟ್ರೆ, ಯಾರಾದ್ರೂ ಗುಂಡ್ ಹಾರಿಸ್ಬಿಟ್ರೆ, ನಿಮ್ಗೆ ಏಟ್ ಬಿದ್ರೆ, ಆಗ ಸಂಪೂರ್ಣವಾದ ಆರೋಪ ಪೊಲೀಸ್ ಮೇಲೆ ಬರುತ್ತೆ. ಅವ್ರು ನಿಮ್ಗೆ ಸೆಕ್ಯೂರಿಟಿ ಕೊಡ್ಲಿಲ್ಲ ಅಂತ. ಸರ್, ಅದಕ್ಕೆ ಬಹುಶಃ ನಾನು ಅವ್ರ ಮಾತನ್ನ ತೆಗೆದುಹಾಕಿಲ್ಲ. ಅವರು ಫೈನಲಿ ಇದನ್ನ ಹೇಳಿದ್ರು ಏನಂದ್ರೆ, ನೋಡಿ, ನೀವು ಕೇಳ್ತಿಲ್ಲ, ಆದ್ರೆ ನಾವು ನಿಮಗೆ ಸೆಕ್ಯೂರಿಟಿ ಇದಕ್ಕೋಸ್ಕರ ಕೊಡ್ತಿದೀವಿ. ಯಾಕಂದ್ರೆ ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಆಗಿದೆ. ನಮ್ಮ ಅನಿವಾರ್ಯತೆ ಏನು ಅಂದ್ರೆ, ಒಂದ್ ವೇಳೆ ನಿಮ್ಮ ಕೂದ್ಲಿಗೆ ಏನಾದ್ರೂ ಹಾನಿ ಆದ್ರೆ ಆಗ ನಮ್ಮ ಕೆಲಸ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಹಠ ಮಾಡ್ಬೇಡಿ, ತಗೊಳ್ಳಿ ಅಂದ್ರು. ಅದಕ್ಕೆ ನಾನು ಹೂ ಅಂದೆ. ಸಾಕಷ್ಟು ಸಲ ಜನರಿಗೆ ಅನ್ಸುತ್ತೆ ಎಲ್ಲ ಕೆಲಸಗಳನ್ನ ನೀವು ಒಂದು ಗಿಮಿಕ್ ತರ ಮಾಡ್ತೀರಾ ಅಂತ, ಪಬ್ಲಿಸಿಟಿಗೋಸ್ಕರ ಮಾಡ್ತೀರಾ ಅಂತ. ಪ್ರತಿದಿನ ನ್ಯೂಸ್ ಪೇಪರ್ನ ಫ್ರಂಟ್ ಪೇಜ್ ಅಲ್ಲಿ ಮಹೇಶ್ ಭಟ್ ಅವರ ಸುದ್ದಿ. ಈಗ 30 ವರ್ಷಗಳ ಜೀವನ ಏನಿದೆ, ಇದು ಕೇವಲ ಕಾಂಟ್ರವರ್ಸೀಸ್ ಇಂದ ನಡೆಯೋಕೆ ಸಾಧ್ಯ ಇಲ್ಲ. 50ಕ್ಕೂ ಹೆಚ್ಚು ಫಿಲ್ಮ್ಸ್ ಮಾಡಿದೀನಿ. ಅದರ ನೆನಪುಗಳು ಇವತ್ತು ಜನರ ಮನಸ್ಸಿನಲ್ಲಿ ಇವೆ. ಏನಾದ್ರೂ ಮಾಡಿರಲೇಬೇಕಲ್ವಾ? ಕೇವಲ ಬ್ಲಫ್ ಮತ್ತೆ ಬ್ಲಸ್ಟರ್ ಇಂದ 30 ವರ್ಷ ನೀವು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇರೋಕ್ಕಾಗಲ್ಲ. ಏನಾದ್ರೂ ಮಾಡ್ಬೇಕಾಗತ್ತೆ, ಏನಾದ್ರೂ ಕೊಡ್ಬೇಕಾಗತ್ತೆ. ಸಮಾಜ ಏನಿದೆ ಅದು ನಿಮ್ಗೆ 1 ಪೈಸೆನೂ ಕೊಡಲ್ಲ ಎಲ್ಲಿವರೆಗೆ ನೀವು ಅದಕ್ಕೆ 1 ರೂಪಾಯಿ ಕೊಡಲ್ವೋ ಅಲ್ಲಿವರೆಗೆ. ಆದ್ರೆ ಸಮಾಜ ನಿಮ್ಗೆ ಎಲ್ಲವನ್ನ ಕೊಡುತ್ತೆ ಎಲ್ಲಿವರೆಗೆ ನೀವು ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಲ್ವೋ ಅಲ್ಲಿವರೆಗೆ. ಕಾಂಟ್ರವರ್ಸೀಸ್ ಇಂದ ನೀವು ಜನರ ಮನಸ್ಸನ್ನ ಸ್ವಲ್ಪ ಹೊತ್ತು ಆ ಪ್ರಾಡಕ್ಟ್ನ ಕಡೆಗೆ ತಗೊಂಡು ಹೋಗ್ಬೋದು. ಕೊನೆಗೆ ಆ 2.5 ಗಂಟೆ ಏನು ಕತ್ತಲೆ ಇರುತ್ತೆ ಸಿನಿಮಾ ಹಾಲ್ನಲ್ಲಿ, ಅದೇನೆ ನಿಮ್ಮನ್ನ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಪ್ರಾಡಕ್ಟ್ನ ಸದ್ದು ಎಲ್ಲಿವರೆಗೆ ವೀಕ್ಷಕರಿಗೆ ತಲುಪಲ್ವೋ ಅದು ಕೂಡ ಇನ್ನೊಬ್ಬ ವೀಕ್ಷಕನ ಬಾಯಿಂದ ನಿಮ್ಮ ಅಂಗಡಿ ನಡೆಯೋಕ್ ಸಾಧ್ಯ ಆಗಲ್ಲ. ಕಾಂಟ್ರವರ್ಸಿಯಿಂದ ಏನೂ ಆಗಲ್ಲ. ಜನರನ್ನ ಕೇಳೋಣ, ಅವರ ಮನಸ್ಸಲ್ಲಿ ಇದ್ರ ಬಗ್ಗೆ ಏನ್ ಪ್ರಶ್ನೆಗಳಿವೆ, ಏನ್ ಆರೋಪಗಳಿವೆ ಅಂತ ಕೇಳಿ. ನೀವು ಲಾಸ್ಟ್ ರೋನಲ್ಲಿ ನೀವೊಂದು ಫಿಲ್ಮ್ ಮಾಡಿದ್ರಿ, ಡ್ಯಾಡಿ. ಮತ್ತೆ ಇತ್ತೀಚೆಗೆ ಯಾವ ಮೂವಿ ಏನ್ ಬಂದಿದ್ಯೋ, ಮರ್ಡರ್. ಈ ಸ್ಟ್ಯಾಂಡರ್ಡ್ ಯಾಕೆ ಇಷ್ಟೊಂದು ಡಿಕ್ರೀಸ್ ಆಯ್ತು? ನೀವ್ ಹೇಳ್ತಿದ್ದೀರಾ ಡಿಕ್ರೀಸ್ ಆಯ್ತು ಅಂತ, ಬಾಕ್ಸ್ ಆಫೀಸ್ ಹೇಳ್ತಿದ್ದ ಇನ್ಕ್ರೀಸ್ ಆಯ್ತು ಅಂತ. ಆದ್ರೆ ಇವತ್ತು ನೀವು ಹೇಳ್ತೀರಾ ಏನಂದ್ರೆ ಡ್ಯಾಡಿ ನೋಡ್ಬೇಕು ಅಂತ, ಆದ್ರೆ ವೀಕ್ಷಕರು ನೋಡೋದು ಮರ್ಡರ್ನೇ. ಇದು ಮಾರುಕಟ್ಟೆಯ ವಾಸ್ತವ. ಯಾವಾಗ ಡ್ಯಾಡಿ ಬಂದಿತ್ತೋ ಅದನ್ನ ನಾವು ಬಾಕ್ಸ್ ಆಫೀಸಲ್ಲಿ ರಿಲೀಸ್ ಮಾಡಿದ್ವಿ, ಆಗ ಅದು ಸೂಪರ್ ಫ್ಲಾಪ್ ಆಯ್ತು. ಆದ್ರೆ ಟೆಲಿವಿಷನ್ ಅಲ್ಲಿ ಓಡ್ತು, ಜನರು ಅದನ್ನ ಹೊಗಳಿದ್ರು, ಅದಕ್ಕೆ ಅವಾರ್ಡ್ ಕೊಟ್ರು. ಆದ್ರೆ ಅವರು ನೋಡಕ್ ಹೋಗಿದ್ದು ಮಾತ್ರ ಮರ್ಡರ್. ಯಾವ್ದನ್ನ ಜನ ಬೈತಾರೋ ಆದ್ರೆ ಅದಕ್ಕೆ ಟಿಕೆಟ್ ಖರೀದಿ ಮಾಡ್ತಾರೆ. ಡಿವಿಡಿನೂ ಕೂಡ, ಜೊತೆಗೆ ಮ್ಯೂಸಿಕ್ನ ಇವತ್ತು ಖರೀದಿ ಮಾಡ್ತಿದ್ದಾರೆ. ಇದು ಮಾರುಕಟ್ಟೆಯ ಸತ್ಯ. ಮತ್ತೆ ಹಿಂದೂಸ್ತಾನ ಏನಿದೆ, 1990ಯ ಹಿಂದೂಸ್ತಾನ ಮತ್ತೆ 21st ಸೆಂಚುರಿಯ ಹಿಂದೂಸ್ತಾನ ಏನಿದೆ ಅದು ಬದಲಾಗಿದೆ. ಪ್ರಪಂಚ ಬದಲಾಗಿದೆ. MTV ಚಾನಲ್ ವಿ ಬಂದ್ಮೇಲೆ ನಿಮ್ಮ ಮನೆಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ. ಯಾವ ರೀತಿ ನೀವು ಬಟ್ಟೆ ಹಾಕ್ತೀರಾ, ಯಾವ ರೀತಿ ನಮ್ಮ ಹೆಣ್ಮಕ್ಳು ಬಟ್ಟೆ ಹಾಕ್ತಾರೆ, ಈಗ ಜೀವನ ಮಾಡೋ ರೀತಿ ನೀತಿಗಳು ಬದಲಾಗಿವೆ. ಸಮಾಜ ಇದೇ ತರನೇ ಬದಲಾಗೋದು. ಇದನ್ನ ನೀವು ಡಿಟೋರಿಯೇಷನ್ ಅನ್ಕೋತೀರಾ, ಆದ್ರೆ ನನ್ನ ಪ್ರಕಾರ ಅದು ಬಾಕ್ಸ್ ಆಫೀಸ್ನ ಆಧಾರದ ಮೇಲೆ ಮತ್ತೆ ಬ್ರ್ಯಾಂಡ್ನ ಪೊಸಿಷನ್ನ ಆಧಾರದ ಮೇಲೆ ಅದನ್ನ ನಾನು ಒಂದು ಗ್ರೋತ್ ಅಂತ ಅನ್ಕೋತೀನಿ. ಭಟ್ ಸಾಬ್, ನೀವು ಸಮಾಜದ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಮ್ಗನ್ಸತ್ತೆ ನೀವು ಕೂಡ ಬದಲಾಗಿದ್ದೀರಾ ಅಂತ. ನೀವು ಒಳ್ಳೆ ಫಿಲ್ಮ್ಸ್ ಮಾಡ್ತಿದ್ರಿ, ಸಾರಾಂಶ್ ಅಂತದ್ದು. ಆದ್ರೆ ನೀವೀಗ ಮರ್ಡರ್ ಮತ್ತೆ ಜೆಹರ್ ತರದ್ ಮಾಡ್ತಿದ್ದೀರಾ. ನೋಡಿ, ಯಾರು ಇಲ್ಲಿ ಚಪ್ಪಾಳೆ ತಡ್ತಿದ್ದಾರೆ, ಅವರನ್ನ ಸ್ವಲ್ಪ ಕೇಳಿ, ತಮ್ಮ ಎದೆ ಮುಟ್ಕೊಳ್ಳೋಕೆ ಹೇಳಿ. ಏನಂದ್ರೆ, ಒಂದ್ ವೇಳೆ ಚಾಯ್ಸ್ ಇದ್ರೆ ಜಖಮ್ ನೋಡೋಕೆ ಮತ್ತೆ ಮರ್ಡರ್ ನೋಡೋಕೆ, ಆಗ ಯಾವ್ದನ್ನ ನೋಡ್ತಾರೆ ಅಂತ. ಇವ್ರು ಹೋಗಿ ನೋಡೋದು ಮರ್ಡರ್ನೇ. ಜಖಮ್ನ ಒಂದ್ ವೇಳೆ ನೋಡಕ್ ಹೋಗಿದ್ರೆ ಆಗ ಜಖಮ್ ಸೂಪರ್ ಫ್ಲಾಪ್ ಆಗ್ತಿರ್ಲಿಲ್ಲ. ಜಖಮ್ನಲ್ಲಿ ನಾವು 3.5 ಕೋಟಿ ರೂಪಾಯಿನ ನಮ್ಮ ಫ್ಯಾಮಿಲಿ ಕಡೆಯಿಂದ ಹಾಕಿದ್ವಿ. ಏನು ರಿಕವರಿ ಆಗ್ಲಿಲ್ಲ. ಕೇವಲ 60,000 ರೂಪಾಯಿಯ ಒಂದು ನ್ಯಾಷನಲ್ ಅವಾರ್ಡ್ ನಮಗೆ ಸಿಕ್ಕಿದೆ. ಮತ್ತೆ ಆ ಸರ್ಟಿಫಿಕೇಟ್ ಏನ್ ಸಿಕ್ತು ಅದನ್ನ ಗೋಡೆ ಮೇಲೆ ನೇತ್ ಹಾಕಿದ್ವಿ. ಜೊತೆಗೆ ಆ ಮೆಡಲ್ ಏನು ಸಿಕ್ತು ಅದು ಕಪ್ಪಾಗಿದೆ ಸಮಯ ಕಳೆದ ಹಾಗೆ. ಅಂದ್ರೆ ನೀವೀಗ ಯಾವ ತರದ ಫಿಲ್ಮ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಮಾರಾಟ ಆಗುವಂಥದ್ದು. ಈಗ ನೀವು ಪ್ರೊಡ್ಯೂಸರ್, ಡೈರೆಕ್ಟರ್ ಆಗೋದಕ್ಕಿಂತ ವ್ಯಾಪಾರಿ ಆಗಿದ್ದೀರಾ. ನೀವು ಖಂಡಿತ ಸರಿಯಾಗಿ ಹೇಳಿದ್ರಿ. ನಾನು ಫಿಲ್ಮ್ ವ್ಯಾಪಾರಕ್ಕೋಸ್ಕರ ಮಾಡ್ತೀನಿ, ಬಾಕ್ಸ್ ಆಫೀಸ್ನ ಯಶಸ್ಸಿಗೋಸ್ಕರ ಮಾಡ್ತೀನಿ. ಬಾಕಿ ಆ ದಾಹ, ಒದ್ದಾಟ, ಸಮಾಜ ಸೇವೆಯದ್ದೇನಿದೆ, ನಾವು ಕೆಲವು ಸಲ ರಾಜಸ್ಥಾನದ ಮೇಲೆ ಫಿಲ್ಮ್ ಮಾಡ್ತೀವಿ, ಕೆಲವು ಸಲ ನಾವು ಒರಿಸ್ಸಾದ ಸೈಕ್ಲೋನ್ ಮೇಲೆ ಫಿಲ್ಮ್ ಮಾಡ್ತೀವಿ, ಕೆಲವು ಸಲ ನಾವು ಜಮಿಯತ್ ಉಲ್ಮಾ ಹಿಂದ್ನ ಹಿಸ್ಟರಿನ ಕ್ರಾನಿಕಲ್ ಮಾಡ್ತೀವಿ, ಇತ್ತೀಚೆಗೆ ಅಸ್ಸಾಂನ ಮೇಲೆ ಫಿಲ್ಮ್ ಮಾಡ್ತಿದೀವಿ. ನಾವು ಈ ವಿಷಯನ ಅರ್ಥ ಮಾಡ್ಕೊಂಡಿದೀವಿ. ಏನಂದ್ರೆ, ಕೆಲವು ವಿಷಯಗಳು ಹೇಗಿವೆ ಅಂದ್ರೆ,
ಜನ ಅದಕ್ಕೆ ಪಬ್ಲಿಕ್ನಲ್ಲಿ ಕೂತು ವಾವ್ ವಾವ್ ಅಂತಾರೆ, ಆದ್ರೆ ಖರೀದಿ ಮಾಡಲ್ಲ. ಯಾವ ರೀತಿ ಕ್ಲಾಸಿಕ್ನ ಹೊಗಳ್ತಾರೆ ಜನರು, ಆದ್ರೆ ಖರೀದಿ ಮಾಡೋದು ಜೇಮ್ಸ್ ಹ್ಯಾಡ್ಲಿ ಚೇಸ್ನ. ನೀವು ಫಿಲಿಮ್ಸ್ ನ ಮಾರಿ ನಮ್ಗ್ ಅದ್ರಿಂದ ಏನು ಸಮಸ್ಯೆ ಇಲ್ಲ, ಏನು ಬೇಜಾರಿಲ್ಲ. ನೀವು ಫಿಲಿಮ್ಸ್ ಮಾರಕ್ಕೋಸ್ಕರ ಏನಾದ್ರೂ ಮಾಡಿ, ಆದ್ರೆ ಅಷ್ಟೊಂದ್ ಅಶ್ಲೀಲತೆನ ಮಾತ್ರ ತೋರಿಸ್ಬೇಡಿ. ಅದನ್ನ ನಾವು ಅಕ್ಕ ತಂಗಿ, ಅಣ್ಣ ತಮ್ಮ, ಅಪ್ಪ ಅಮ್ಮನ್ ಜೊತೆ ಕೂತ್ ನೋಡಕ್ಕಾಗಲ್ಲ. ನನಗನ್ಸುತ್ತೆ ಈ ಪ್ರಶ್ನೆಗೆ ಉತ್ತರನ ನೀವು ಕೊಡ್ಲೇಬೇಕು ಅಂತ. ನೋಡಿ, ಏನಿದೆ ಅಂದ್ರೆ, ಒಂದು ಮಾತನ್ನ ನಾನು ತುಂಬಾ ನೇರವಾಗಿ ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ಈ ಫಿಲ್ಮ್ಸ್ ಏನು ನಾನು ಮಾಡ್ತೀನೋ ಇದನ್ನ ಹಿಂದೂಸ್ತಾನದ ಸೆನ್ಸಾರ್ ಬೋರ್ಡ್ಗೆ ತೋರಿಸಿ ಅವರಿಂದ ಸರ್ಟಿಫಿಕೇಟ್ ತಗೊಂಡು ಸಿನಿಮಾ ಹಾಲ್ನಲ್ಲಿ ರಿಲೀಸ್ ಮಾಡ್ತೀನಿ. ಇದೊಂದು ತುಂಬಾನೇ ಲೀಗಲ್ ಪ್ರೊಸೆಸ್ ಆಗಿದೆ. ಹಾಗಾದ್ರೆ ಸೆನ್ಸಾರ್ ಬೋರ್ಡ್ ವಿರುದ್ಧನೇ ನಾವು ಪ್ರತಿಭಟನೆ ಶುರು ಮಾಡ್ತೀವಿ. ಯಾರು ಈ ತರದ ಕಳಪೆ ಫಿಲಮ್ಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ? ನನಗೇನು ಸಮಸ್ಯೆ ಇಲ್ಲ. ನೋಡೋದಾದ್ರೆ ನಾನ್ ನಿಮ್ ಫ್ಯಾನು, ಆದ್ರೆ ಯಾವ ವಿಷಯ ತಪ್ಪಾಗಿರತ್ತೋ ಅದು ತಪ್ಪೇ. ನಿಮ್ಮ ಫಿಲಮ್ಸ್ಗಳಲ್ಲಿ ವಿಪರೀತ ಅಂಗ ಪ್ರದರ್ಶನ ಬಹುಶಃ ತುಂಬಾನೇ ಅಶ್ಲೀಲತೆ ಇರತ್ತೆ. ನಿಮ್ ಹೆಸರೇನು? ಶಬ್ನಮ್ ಖಾನ್. ಶಬ್ನಮ್ ಖಾನ್, ನಾನು 50ಕ್ಕೂ ಹೆಚ್ಚು ಫಿಲ್ಮ್ಸ್ ಮಾಡಿದ್ದೀನಿ. ಬಹುಶಃ ನೀವು ಮರ್ಡರ್ ಬಗ್ಗೆ ಹೇಳ್ತಿದ್ದೀರಾ ಅಥವಾ ಜಿಸ್ಮ್ ಬಗ್ಗೆ ಹೇಳ್ತಿದ್ದೀರಾ? ಸರ್, ನಾನ್ ಜಖಮ್ ಬಗ್ಗೆ ಹೇಳ್ತಾ ಇದೀನಿ. ನೀವ್ ಹೇಳಿದ್ರಲ್ಲ ಜಖಮ್ ಯಾರು ನೋಡಿಲ್ಲ ಅಂತ, ನಾವು ಜಖಮ್ ಫಿಲಂ ಕೂಡ ನೋಡಿದೀವಿ. ಹೊರಗಡೆ ಸಿನಿಮಾ ಹಾಲ್ನಲ್ಲಿ ಸರ್ಟಿಫಿಕೇಟ್ ಇರುತ್ತೆ, ಓನ್ಲಿ ಫಾರ್ ಅಡಲ್ಟ್ಸ್. ನಿಮಗೆ ಇದರಿಂದ ಗೊತ್ತಾಗುತ್ತೆ ಅಲ್ವಾ ಕ್ರಿಟಿಕ್ಸ್ನ ಮೂಲಕ ಪಿಕ್ಚರ್ನಲ್ಲಿ ಏನಿದೆ ಅಂತ. ನೀವು ನೋಡ್ಬೇಡಿ. ಈ ದೇಶದಲ್ಲಿ ಎಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಸೆಕ್ಷುಯಲ್ ಪೋಸ್ಟರ್ಗಳನ್ನ ಕೆತ್ತಲಾಗಿದೆ. ಈ ದೇಶದಲ್ಲಿ ಎಲ್ಲಿ ವಾತ್ಸಾಯನನ ಉಲ್ಲೇಖ ಇದೆ. ಈ ಹೋಲಿಯರ್ ದೆನ್ ಹೌ ಆಟಿಟ್ಯೂಡ್ ಜನರನ್ನ ಈ ತರದ ಸಭೆಗಳಲ್ಲಿ ಅವಮಾನ ಮಾಡೋಕೋಸ್ಕರ ಇರುತ್ತೆ. ವೈಯಕ್ತಿಕ ಜೀವನದಲ್ಲಿ ಜನರು ಹೇಗಿರ್ತಾರೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಿಮಗೆ ಈ ರೀತಿಯ ಸಿನಿಮಾ ಇಷ್ಟ ಇಲ್ಲ ಅಂದ್ರೆ ನೀವು ನೋಡ್ಬೇಡಿ. ನಿಮಗೆ ಈ ರೀತಿಯ ಸಿನಿಮಾ ಇಷ್ಟ ಇಲ್ಲ ಅಂದ್ರೆ ನೀವು ನೋಡ್ಬೇಡಿ. ಆದ್ರೆ ಒಂದು ವೇಳೆ ಈ ಹಾಲ್ನಲ್ಲಿ ಒಬ್ಬ ವ್ಯಕ್ತಿ ಇದ್ರು ಇದನ್ನ ನೋಡಕ್ ಇಷ್ಟ ಪಡೋನು, ನಿಮಗೆ ಯಾವುದೇ ಹಕ್ಕಿಲ್ಲ ಆ ವ್ಯಕ್ತಿಯನ್ನ ತಡೆಯೋದಕ್ಕೆ. ಏನಂದ್ರೆ ಇದು ತುಂಬಾ ಅಶ್ಲೀಲವಾದ ಫಿಲಂ, ನೋಡ್ಬೇಡಿ ಅಂತ. ನಾನು ಕೇವಲ ಆ ಒಬ್ಬ ವ್ಯಕ್ತಿಗೋಸ್ಕರ ಫಿಲಂ ಮಾಡ್ತಿದ್ದೀನಿ, ಬಾಕಿ 99 ಜನಕ್ಕೋಸ್ಕರ ಮಾಡ್ತಿಲ್ಲ. ಈ ಹಕ್ಕಾದ್ರೂ ನನಗೆ ಇದೆ ಅಲ್ವಾ? ಬಟ್ ಸಾಬ್, ಒಂದ್ ವೇಳೆ ವಿಷಯ ಇಷ್ಟೇ ಆದ್ರೆ ನೀವ್ ಅಂದ್ಕೊಂಡ್ರೆ ಈ ಫಿಲ್ಮ್ಸ್ ಅಶ್ಲೀಲ ಅಲ್ಲ ಅಂತ, ಹಾಗಾದ್ರೆ ನೀವು ನಿಮ್ಮ ಒಂದು ಫಿಲ್ಮ್ನ ಹೆಸರನ್ನ ಬ್ಲೂ ಫಿಲ್ಮ್ ಅಂತ ಇಟ್ಟಿದ್ರಿ, ಆಮೇಲೆ ಅದನ್ನ ಚೇಂಜ್ ಮಾಡ್ಬಿಟ್ರಿ. ಈಗ ಯಾರು ಕಲಿಯುಗ್ ನೋಡಿದಾರೋ ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಇದರಲ್ಲಿ ಅಶ್ಲೀಲತೆ ಇದೆ ಅಂತ. ಅದರಲ್ಲಿ ಸ್ವಲ್ಪನೂ ಅಶ್ಲೀಲತೆ ಇರಲಿಲ್ಲ. ಯಾಕಂದ್ರೆ ಇನ್ಫ್ಯಾಕ್ಟ್ ಅಶ್ಲೀಲತೆ ಇದ್ದಿದ್ದು ನೀಲವ್ರ ನಿಕ್ಕಿನಲ್ಲಿ. ಅದು ನೀವು ಕೌಟುಂಬಿಕ ಫಿಲ್ಮ್ ಅಂತ ಹೇಳ್ತೀರಾ? ನಿಮ್ಮ ಪರ್ಸೆಪ್ಷನ್ ಆ ಥರ ಆಗೋಗುತ್ತೆ, ಮತ್ತೆ ಆ ಪರ್ಸೆಪ್ಷನ್ನ ಮೀಡಿಯಾ ಮಾಡುತ್ತೆ ನಿಮ್ಗೋಸ್ಕರ. ನೀವು ಎಷ್ಟು ಕುರುಡರಾಗ್ತೀರಾ ಅಂದ್ರೆ, ಅದು ಕಲಿಯುಗ್. ಅದನ್ನ ನಾವು ಮೊದಲು ಬ್ಲೂ ಫಿಲ್ಮ್ ಅಂತ ಇಟ್ಟಿದ್ವಿ. ನಾವ್ ಹೇಳಿದ್ವಿ ಬ್ಲೂ ಫಿಲ್ಮ್ ಟೈಟಲ್ ಇರುತ್ತೆ ಅಂತ. ಆಗ ಕೆಲವು ವೀಕ್ಷಕರು ಇರ್ತಾರೆ, ಅವರೆಲ್ಲ ಅದನ್ನ ನೋಡಕ್ ಬರಲ್ಲ. ಯಾಕಂದ್ರೆ ಅದು ಪೋರ್ನೋಗ್ರಫಿ ವಿರುದ್ಧದ ಫಿಲ್ಮ್ ಆಗಿತ್ತು. ಅದರಲ್ಲಿ ಒಂದು ಸೆನ್ಸಾರ್ ಸರ್ಟಿಫಿಕೇಟ್ನಲ್ಲಿ ಒಂದು ಕಟ್ ಕೂಡ ಇಲ್ಲ. ಮತ್ತೆ ಆ ಫಿಲ್ಮ್ ಒಂದು ತುಂಬಾನೇ ಮಿಡ್ಲ್ ಕ್ಲಾಸ್ ಸ್ವಚ್ಛ ಫಿಲ್ಮ್ ಆಗಿತ್ತು. ಆದ್ರೆ ನಮಗನ್ನಿಸ್ತು ಏನಂದ್ರೆ ಬ್ಲೂ ಫಿಲ್ಮಿಂದ ರಾಂಗ್ ಸಿಗ್ನಲ್ ಹೋಗುತ್ತೆ ಅಂತ. ಹಾಗಾಗಿ ನಾವು ಟೈಟಲ್ ಚೇಂಜ್ ಮಾಡಿದ್ವಿ. ಈಗ ಈ ಡ್ರೆಸ್ಸಸ್ ಅಂದ್ರೆ ಹಾಕೋತಾರಲ್ಲ ಇತ್ತೀಚಿನ ಹೀರೋಯಿನ್ಗಳು, ಸಣ್ಣ ಮಕ್ಕಳು, ದೊಡ್ಡವರು ಬೇಗ ಇದನ್ನೆಲ್ಲ ಕ್ಯಾಚ್ ಮಾಡ್ಕೋತಾರೆ. ಹಾಗಂದ್ರೆ ಈ ಥರದ ಡ್ರೆಸ್ಸಸ್ ಹಾಕೋದು ಏನು ಸರಿನಾ? ಹೇಗೆ ಅಂದ್ರೆ ಈ ರೀತಿನ? ಇಲ್ಲ, ನಿಮ್ ಫಿಲ್ಮ್ಗಳಲ್ಲಿ ಪೂರ್ತಿ ಬಟ್ಟೆ ಅವ್ರು ಹೇಳ್ತಾ ಇದಾರೆ ನಿಮ್ಮ ಫಿಲ್ಮ್ ತುಂಬಾ ಚೆನ್ನಾಗಿರುತ್ತೆ, ಅದ್ರ ಆದ್ರೆ ಬಗ್ಗೆನೇ ಬಟ್ಟೆನ ಸ್ವಲ್ಪ ಹೇಳಿದ್ದು. ಪೂರ್ತಿಯಾಗಿ ಹಾಕ್ಸಿ ಹುಡುಗಿರ್ಗೆ ಅಂತ. ಒಂದ್ ಸೆಕೆಂಡ್, ಒಂದ್ ವೇಳೆ ಅದನ್ನ ನೀವು ಇಂಡಿಯನ್ ಸ್ಟೈಲ್ನಲ್ಲಿ ಹಾಕ್ಸಿದ್ರೆ ಅದ್ ನಮ್ಗೆ ಚೆನ್ನಾಗ್ ಕಾಣ್ಸಲ್ವಾ? ನಮ್ಮ ಪ್ರಯತ್ನ ಇರುತ್ತೆ ಏನಂದ್ರೆ ನಾವು ಸಲ್ವಾರ್ ಕಮೀಸ್ ಹಾಕ್ಸ್ಬೇಕು ಅಂತ. ಆದ್ರೆ ಹೀರೋಯಿನ್ ನಮ್ಮನ್ನ ನೋಡ್ತಾಳೆ ಏನಂದ್ರೆ, ನೀವೇ ನಮ್ಮನ್ನ ಔಟ್ ಮಾಡ್ಸೋಕೆ ಇಂಟ್ರೆಸ್ಟೆಡ್ ಆಗಿದ್ದೀರಾ? ನಮಗೂ ಆ ತರದ್ ಬಟ್ಟೆನೆ ಮಾಡಿಸಿ, ಯಾವ್ದನ್ನ ರಾಖಿ ಸಾವಂತ್ ಹಾಕ್ತಾಳೋ ಆ ತರದ್ದು.